ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ಬೆಳಿಗ್ಗೆನೆ ಒಂದು ಕಾಲ್ ಬಂತು, ಮ್ಯಾಮ್ ಆರ್ಡರ್ ಇದೆ ನಿಮ್ಮದು ಡೆಲಿವರಿ ಅಂತ ಹೇಳ್ಬಿಟ್ಟು. ಸೊ ನಾನು ಇದೇನಪ್ಪ ಇಷ್ಟು ದೊಡ್ಡ ಗಾಡಿ ಬಂದ್ಬಿಟ್ಟಿದೆ, ನಂದು ಮೀಶೋ ಪಾರ್ಸಲ್ ಎಲ್ಲ ಮಾಮೂಲಿ ಬೈಕಲ್ಲಿ ತಗೊಂಡು ಬರೋರಲ್ಲ ಅನ್ಕೊಂಡೆ. ಬಟ್ ಇಲ್ಲಿ ಬಂದು ನೋಡಿದಾಗ ಗೊತ್ತಾಯ್ತು ಫ್ಲೋ ಮ್ಯಾಟ್ರಸ್ ಬಂದಿದೆ ಅಂದ್ಬಿಟ್ಟು. ಆಕ್ಚುಲಿ ನಾನು ಈ ಮ್ಯಾಟ್ರಸ್ನ ಬುಕ್ ಮಾಡಿ ಇನ್ನು 2 ರಿಂದ 3 ದಿನ ಆಗಿತ್ತು ಅಷ್ಟೇನೆ. ಸೊ ಏನೋ ಒಂದು 6 to 7 days ಅಲ್ಲಿ ನಮಗೆ ತಲುಪಿಸ್ತಾರೇನೋ ಈ ಫ್ಲೋ ಮ್ಯಾಟ್ರಸ್ ಅವರು ಅಂತ ಅನ್ಕೊಂಡ್ರೆ ಅವ್ರು ಬರೀ 2-3 ದಿನದಲ್ಲೇ ಕಳಿಸ್ಬಿಟ್ಟಿದ್ದಾರೆ. ಎಷ್ಟು ಖುಷಿ ಆಯ್ತು ಅಂದ್ರೆ, ಸೊ ಎಷ್ಟು ಫಾಸ್ಟ್ ಡೆಲಿವರಿ ಅಲ್ಲ. ಸೊ ಜನಗಳಿಗೆ ಈ ತರ ಕೊಟ್ಬಿಟ್ರೆ ಎಲ್ರಿಗೂ ಇಷ್ಟ ಆಗತ್ತೆ. ಸೊ ನನಗಂತೂ ಕಾಯ್ತಾನೆ ಇದೆ ಹೇಗೆ ಬರುತ್ತೋ ಏನೋ ಅಂದ್ಬಿಟ್ಟು. ಯಾಕಂದ್ರೆ ನಾನು ಇದನ್ನ ಆರ್ಡರ್ ಕೊಟ್ಟು ಮಾಡಿಸಿದ್ದು, ಅಂದ್ರೆ ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಆರ್ಡರ್ ಕೊಟ್ಟಿದ್ದೆ. ಸೊ ಮೇ ಬಿ 72 into 84 inches ಅಲ್ಲೇನೋ ನಾನು ಕೊಟ್ಟಿದ್ದು. ಸೊ ಮಾಮೂಲಿ ನಿಮಗೆ ಗೊತ್ತಿರುತ್ತೆ ಕಿಂಗ್ ಸೈಜು, ಕ್ವೀನ್ ಸೈಜು, ಸೊ ಈ ರೀತಿಯಾಗಿ ಬೆಡ್ಗಳನ್ನ ತಗೋತೀವಿ ಅಲ್ವಾ. ಬಟ್ ಇವಾಗಿನ ಜನರೇಷನ್ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ, ಸೊ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಂಚನೇ ಮಾಡಿಸ್ಕೊಂಡಿರ್ತೀವಿ. ಅಂದ್ರೆ ತುಂಬಾ ದೊಡ್ಡದಾಗಿ ಮಾಡಿಸ್ಕೊಂಡಿರ್ತೀವಿ ಫ್ರೀಯಾಗಿ ಮಲಗಬೇಕು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೇಲೂ ಅಷ್ಟೇನೆ, ನಾವು 4 ಜನ ಮಲಗ್ತೀವಿ ಅಂದ್ರೆ ತುಂಬಾ ಇಕ್ಕಟ್ಟಾಗ್ತಾ ಇತ್ತು. ಹಂಗಾಗಿ 4 ಯಾಕೆ 6 ಜನ ಮಲಗಬಹುದು ಈ ಬೆಡ್ ಅಲ್ಲಿ, ಅಷ್ಟು ದೊಡ್ಡದಾಗಿ ನಾನು ಸೈಜ್ ನ ಹೇಳಿ ಇದನ್ನ ಆರ್ಡರ್ ಕೊಟ್ಟಿದ್ದೆ. ತುಂಬಾ ಖುಷಿ ಆಯ್ತು. ಆನ್ಲೈನ್ ಅಲ್ಲೂ ಇಷ್ಟು ಚೆನ್ನಾಗಿ ಅದು ನಾವು ಹೇಳಿರೋ ಪ್ರಕಾರ ಸೈಜ್ ಅಲ್ಲೇ ಮಾಡ್ಕೊಡ್ತಾರ ಅನ್ಬಿಟ್ಟು. ಸೊ ಒಟ್ಟಾರೆ ನೋಡೋಣ, ಮತ್ತೆ ಇಂಚಸ್ ಚೆಕ್ ಮಾಡಬೇಕು ಇದು ಬಂದಿದೆಯಲ್ಲ, ಏನಾದ್ರೂ ಒಂಚೂರು ಹೆಚ್ಚು ಕಡಿಮೆ ಮಾಡಿರ್ತಾರ ಅಂತ ಅನ್ಕೊಂಡೆ. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂತೀರಾ. ಸೊ ಎಕ್ಸಾಕ್ಟ್ ಆಗಿ ನಾನು ಏನ್ ಇಂಚಸ್ ಕೊಟ್ಟಿದ್ನೋ ಅದೇ ರೀತಿಯಾಗಿ ಮಾಡ್ಕೊಟ್ಟಿದ್ದಾರೆ, ಅಷ್ಟೇ ಉದ್ದ ಅಷ್ಟೇ ಅಗಲ. ಸೊ ನೋಡಿ ಇಲ್ಲಿ ಓಪನ್ ಮಾಡ್ತಾ ಇದ್ದೀವಿ ನಾನು ಶಮಂತ್. ಎಷ್ಟು ಚೆನ್ನಾಗಿದೆ ಅಂದರೆ ಆ ಒಳಗಡೆ ಲೇಯರ್ ನೋಡಿ, ಎಷ್ಟು ಲೇಯರ್ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಇದನ್ನು ತೊಗೊಂಡಿದ್ದು flowmattress.com ಅಂತ ಹೇಳಿಬಿಟ್ಟು. ಅಂದರೆ ನೀವು ಕೂಡ ಗೂಗಲ್ಗೆ ಹೋಗ್ಬಿಟ್ಟು www.flowmattress.com ಅಂತ ಹೇಳಿ ಸರ್ಚ್ ಮಾಡಿದ್ರೆ ಸಾಕು. ಸೊ ನಿಮಗೆ ಕಿಂಗ್ ಸೈಜ್ ಬೇಕಾ ಅಥವಾ ಕ್ವೀನ್ ಸೈಜ್ ಬೇಕಾ ಅಥವಾ ನಿಮ್ಮ ಬೆಡ್ ಎಷ್ಟಿದೆ ಸೈಜು ಅದರಲ್ಲೂ ಹುಡುಕಿದ್ರು ಕೂಡ ಸೈಜಸ್ ಅವೈಲಬಲ್ ಇರುತ್ತೆ. ಅಥವಾ ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಹೇಳಿದ್ರೆ, ಈಗ ನಾನು ಮಾಡಿಸ್ಕೊಂಡಿದ್ದೀನಿ ಅಲ್ವಾ, ಸೊ ನೀವೇ ಅಲ್ಲಿ ಇಂಚಸ್ ಕೂಡ ಟೈಪ್ ಮಾಡ್ಬೋದು. ನನಗೆ ಇಷ್ಟು ಇಂಚಸ್ಸಲ್ಲಿ ಬೇಕು ಉದ್ದ ಮತ್ತೆ ಅಗಲ ಅಂತ ಹೇಳ್ಬಿಟ್ಟು. ಅಥವಾ ನಿಮ್ಮ ಮನೆ ಮಂಚ ಸೈಜ್ ಏನಿದೆ ಫಸ್ಟು ನೀವು ಟೇಪ್ ಇಟ್ಕೊಂಡು ಅಳತೆ ಮಾಡಿ ನೋಡ್ಕೊಳ್ಳಿ ಉದ್ದ ಅಗಲನ. ಸೊ ನಿಮ್ಮ ಮಂಚದ ಸೈಜ್ನ ಇಲ್ಲಿ ಟೈಪ್ ಮಾಡಿ ಕಸ್ಟಮೈಸ್ ಮಾಡಿಸ್ಕೊಡಿ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಇಲ್ಲಿ ನೋಡಿ ಟ್ರಯಲ್ ನೋಡೋಣ ಅಂತ ಹೇಳ್ಬಿಟ್ಟು ಮಲಗಿದೀವಿ. ಎಷ್ಟೊಂದು ಜಾಗ ಕೂಡ ಉಳಿದಿದೆ, ಸಖತ್ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಿದ್ರು ಶಮಂತ್ ಅಂತೂ. ಸೊ ನೀವು ಕೂಡ ಹಳೆ ಬೆಡ್ನ ಚೇಂಜ್ ಮಾಡಿ ಒಂದು ಹೊಸ ಬೆಡ್ನ ತಗೋಬೇಕು ಅಂತ ಏನಾದ್ರು ಯೋಚಿಸ್ತಿದ್ದೀರಾ ಅಂದ್ರೆ, ಯು ಮಸ್ಟ್ ಬೈ ದಿಸ್ ಆಂಟಿ ಗ್ರಾವಿಟಿ ಮ್ಯಾಟ್ರಸ್ ಫ್ರಮ್ ಫ್ಲೋ, ಓಕೆನಾ. ಅಂಡ್ ಇದರಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ 100 nights ಫ್ರೀ ಟ್ರಯಲ್ ಕೊಡ್ತಾರೆ, ಹಾಗೆ 10 years ವಾರಂಟಿ ಇರುತ್ತೆ. ಸೊ ನಮ್ಗೆ ಏನಾದ್ರು ಇಷ್ಟ ಆಗ್ಲಿಲ್ಲ ಅಂದ್ರೆ ರೀಪ್ಲೇಸ್ ಅಥವಾ ರೀಫಂಡ್ ಕೂಡ ಮಾಡ್ಕೋಬಹುದು. ಸುತ್ತ ಜಿಪ್ ಇರುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ. ಫುಲ್ ಹೋಲ್ ಬೆಡ್ ಎಷ್ಟಿದೆಯೋ ಅಷ್ಟು ಸುತ್ತನೂ ಜಿಪ್ ಕೊಟ್ಟಿದ್ದಾರೆ. ಮೇಲ್ಗಡೆ ನಾವು ತೆಗೆದು ವಾಶ್ ಕೂಡ ಮಾಡ್ಕೋಬಹುದು. ಆದ್ರೆ ನಾನಿಲ್ಲಿ ಬೇರೆದು ಇನ್ನೊಂದು ಹಾಕ್ತೀನಿ, ಅಂದ್ರೆ ಬೆಡ್ ಪ್ರೊಟೆಕ್ಟರ್ ಬರುತ್ತಲ್ವಾ. ಅಂದ್ರೆ ನನ್ನ ಮಕ್ಳು ಇನ್ನೂ ಚಿಕ್ಕವರಾಗಿರೋದ್ರಿಂದ ಕೆಲವೊಮ್ಮೆ ಯೂರಿನ್ ಪಾಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಬೆಡ್ ಹಾಳಾಗಬಾರ್ದು ಅಂದ್ಬಿಟ್ಟು ನಾನು ಬೆಡ್ ಪ್ರೊಟೆಕ್ಟರ್ ನ ಯೂಸ್ ಮಾಡ್ತೀನಿ. ಅದನ್ನು ಕೂಡ ಬುಕ್ ಮಾಡಿದ್ದೀನಿ, ಬಟ್ ಅದಿನ್ನೂ ಬಂದಿರಲಿಲ್ಲ. ನಮ್ಮ ಮನೇಲಿ ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದು ತುಂಬಾ ಹಳೆ ಮ್ಯಾಟ್ರಸ್ಸು. ನಿಜವಾಗ್ಲೂ ಕರೆಕ್ಟಾಗಿ ನಿದ್ದೆನೇ ಬರ್ತಾ ಇರಲಿಲ್ಲ. ನಾವು ಮಲಗೋ ಬೆಡ್ಡು ಕೂಡ ತುಂಬಾ ಚೆನ್ನಾಗಿದ್ರೇನೆ ನಮಗೆ ಚೆನ್ನಾಗಿ ನಿದ್ದೆ ಬರೋದು. ಸೊ ಬೆಳಗಿಂದ ಮಿಡ್ ನೈಟ್ ಆದ್ರೂ ನಾನು ವರ್ಕ್ ಮಾಡ್ತಾನೆ ಇರ್ತೀನಿ. ಸೊ ನನಗೂ ತುಂಬಾ ಸ್ಟ್ರೆಸ್ ಆಗ್ತಾ ಇತ್ತು. ಹಾಗಾಗಿ ಯಾವ್ದಾದ್ರು ಒಂದು ಒಳ್ಳೆ ಸ್ಟ್ರೆಸ್ ರಿಲೀಸ್ ಟೆಕ್ನಾಲಜಿ ಇರುವಂತ ಮ್ಯಾಟ್ರಸ್ ನ ತಗೋಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಸರ್ಚ್ ಮಾಡ್ಬೇಕಾದ್ರೆ ನನಗೆ ಸಿಕ್ಕಿದ್ದು ಈ ಒಂದು ಫ್ಲೋ ಆಂಟಿ ಗ್ರಾವಿಟಿ ಮ್ಯಾಟ್ರಸ್. ಅಂಡ್ ನಾನು ಕೂಡ ಇಲ್ಲಿ ಒಂದು ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೀರ್ನ ತುಂಬಿಟ್ಟಿದ್ದೆ ಒಂದು ಗ್ಲಾಸಿಗೆ. ನನ್ನ ಮಗ ಎಷ್ಟೇ ಜೋರಾಗಿ ಜಂಪ್ ಮಾಡಿದ್ರು ಒಂದ್ ಸ್ವಲ್ಪನೂ ಅಲ್ಗಾಡ್ಲಿಲ್ಲ ಗೊತ್ತಾ. ಅಂದ್ರೆ ಆ ಗ್ಲಾಸ್ ಅಲ್ಲಿರೋ ನೀರು ಚೆಲ್ಲಿಲ್ಲ, ಆ ಬೆಡ್ಡೇ ಅಲ್ಲಾಡ್ತಾ ಇಲ್ಲ. ಇನ್ನೆಷ್ಟು ಚೆನ್ನಾಗಿದೆ ನೋಡಿ. ಬಿಕಾಸ್ ಈ ಒಂದು ಮ್ಯಾಟ್ರಸ್ ಅಲ್ಲಿ ಮೋಷನ್ ಐಸೋಲೇಷನ್ ಟೆಕ್ನಾಲಜಿ ಒಳಗೊಂಡಿರುತ್ತೆ. ಹಾಗೆ ಇನ್ನೊಂದು ಎಗ್ ಟೆಸ್ಟ್ ಮಾಡೋಣ, ಎಲ್ಲರೂ ಮಾಡ್ತಿರ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಇದೇ ತರ ಹಾಕೊಂಡು ಮಲ್ಕೊಂಡೆ. ನನಗೆ ಭಯ ಏನಾದ್ರು ಒಡ್ಕೊಂಡ್ ಬಿಡುತ್ತಾ, ಬೆಡ್ ಎಲ್ಲ ಹಾಳಾಗತ್ತಾ ಅನ್ಬಿಟ್ಟು ಮಲ್ಗಿ ಎದ್ದು ನೋಡ್ತೀನಿ, ಸ್ವಲ್ಪನೂ ಒಡೆದೋಗಿಲ್ಲ. ಅಂಡ್ ನಮ್ಮ ಪಕ್ಕ ಮಲ್ಗಿರೋರು ಎಷ್ಟೇ ಮೂವ್ಮೆಂಟ್ ಮಾಡಿದ್ರು ಕೂಡ ಒಂದ್ ಸ್ವಲ್ಪನೂ ಡಿಸ್ಟರ್ಬ್ ಆಗಲ್ಲ ನಮ್ಗೆ, ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಈ ಬೆಡ್ ಅಲ್ಲಿ. ಅಂಡ್ ಇವಾಗ ನೋಡ್ತಾ ಇರ್ಬೋದು ಥಿಕ್ನೆಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ವಿಡಿಯೋದಲ್ಲೇ ಇನ್ನೂ ಚಿಕ್ಕದಾಗಿ ಕಾಣಿಸ್ತಾ ಇದೆ, ರಿಯಲ್ ಆಗಿ ತುಂಬಾ ದೊಡ್ಡದಾಗಿದೆ ನಂದು ಬೆಡ್ ಥಿಕ್ನೆಸ್. ಅಂದ್ರೆ ನಾನು ಆರ್ಡರ್ ಕೊಟ್ಟಿದ್ದು 9 inchesಗೆ. ಸೊ ಅದೇ ರೀತಿ ಅವ್ರು ಕಸ್ಟಮೈಸ್ ಮಾಡ್ಕೊಟ್ಟಿದ್ದಾರೆ. ಸೊ ಇಷ್ಟು ಸ್ವಲ್ಪ ಜಾಸ್ತಿ ಥಿಕ್ನೆಸ್ ತಗೊಂಡ್ರೆ ಬೆಡ್ ನಮ್ಗೆ ಎಷ್ಟೇ ವರ್ಷ ಆದ್ರೂ ಕೂಡ, ನಾವ್ ಎಷ್ಟೇ ಮಲಗಿದ್ರು ಕೂಡ, ಎಷ್ಟೇ ದಪ್ಪ ಇರೋರು ಒಳಗಡೆ ಹೋದಂಗೆ ಅನ್ಸೋದಿಲ್ಲ. ಅಷ್ಟೇ ಸ್ಮೂತ್ ಕೂಡ ಇರುತ್ತೆ, ಕಂಫರ್ಟಬಲ್ ಸ್ಲೀಪ್ ಕೂಡ ಅನ್ಸುತ್ತೆ ನಮ್ಗೆ. ಆದ್ರೆ ಒಳಗಡೆ ಹೋಗೋದಿಲ್ಲ, ನಮಗೂ ಅದೇ ಬೇಕಲ್ವಾ. ಸೊ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಯಾವ ತರ ಬೇಕೋ ಆ ತರ ಆರ್ಡರ್ ಕೊಟ್ಟು ಕಸ್ಟಮೈಸ್ ಮಾಡಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, 10 out of 10 ಖಂಡಿತ ರಿವ್ಯೂ ಕೊಡ್ತೀನಿ. ಫ್ರೆಂಡ್ಸ್ ಫೈನಲಿ ತುಂಬಾ ದಿನದಿಂದ ಕೇಳ್ತಾ ಇದ್ರಿ, ತುಂಬಾ ಜನ ಕೇಳ್ತಾ ಇದ್ರಿ, ಅನಿತಾ ಮಾಂಗಲ್ಯ ಚೈನ್ ಎಷ್ಟು ಗ್ರಾಮ್ಸ್ ಇದೆ, ಹಾಗೆ ಮಾಂಗಲ್ಯ ಚೈನ್ ಡಿಸೈನ್ ತೋರಿಸಿ ನಿಮ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ತುಂಬಾ ದಿನ ಆಯಿತು ತೋರ್ಸೋಕ್ಕಾಗಿರಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ಡೀಪಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಇವತ್ತೇ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಒಳಗಡೆ ಅಂದರೆ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ಸೊ ಹಂಗಾಗಿ ಹೊರಗಡೆ ಬಂದೆ ಮಾತಾಡೋಣ ಅಂತ ಹೇಳಿಬಿಟ್ಟು.
ಒಳಗಡೆ ಎಲ್ಲ ಏನು ಚೆನ್ನಾಗಿರುತ್ತೆ ಎಲ್ಲನೂ ಹೇಳ್ಕೊಂಡು ಕೂತ್ಕೊಳ್ಳೋದು ಅಂದ್ಬಿಟ್ಟು. ಸೊ ಡಿಸೈನ್ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇದು ನನಗೆ ಇಲ್ಲಿ ಹಿರಿಸಾವೆನಲ್ಲಿ ನಾನು ಮಾಡಿಸ್ಕೊಂಡಿದ್ದು. ಅಂದರೆ ಕೆಟ್ಲಾಗ್ ತೋರಿಸ್ತಾರೆ ಅಲ್ವಾ, ಬುಕ್ಕಲ್ಲಿ ಇರುತ್ತಲ್ಲ ಡಿಸೈನು. ಸೊ ಅದರಲ್ಲಿ ನನಗೆ ಈ ಡಿಸೈನ್ ಇಷ್ಟ ಆಯಿತು. ಇದು ನೇಮ್ ಅದೆಲ್ಲ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಂಗಾಗಿ ಇದನ್ನು 2 ಎಳೆ ಮಾಡಿಕೊಡಿ ಅಂತ ಹೇಳಿದೆ. ಸೊ ಅವರು ಹೇಳಿದ್ರು, ನಿಮಗೆ ಇದು 60 ಗ್ರಾಮ್ಸಿಂದ 100 ಗ್ರಾಮ್ಸ್ ಒಳಗಡೆ ಬರುತ್ತೆ ಮೇಡಮ್ 2 ಎಳೆ ಆದರೆ, ನಿಮ್ಮ ಇಷ್ಟ ಎಷ್ಟು ಗ್ರಾಮ್ಸ್ಗಾದರೂ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನನ್ನ ಮೈಂಡಲ್ಲಿ ಇದ್ದಿದ್ದು 100 ಗ್ರಾಮಿಗೆ ಮಾಡಿಸ್ಕೋಬೇಕು ಅಂತಾನೆ. ಓಕೆನಾ. ಆ್ಯಕ್ಚುಲಿ ನಂದು ಹಳೇದು ಇತ್ತಲ್ಲ, ನೀವು ನೋಡಿದ್ದೀರಾ ಅನ್ಸುತ್ತೆ, ಅದು 2 ಎಳೆನೇ, ತುಂಬ ಸಣ್ಣ ಇತ್ತು, 40 ಗ್ರಾಮು ಅದಿದ್ದು. ಬಟ್ 40 ಗ್ರಾಮ್ ಥರನೂ ಕಾಣಿಸ್ತಾ ಇರಲಿಲ್ಲ, ಅಂದರೆ ಸ್ವಲ್ಪ ಸೌದಿತ್ತು. ಇನ್ನೊಂದು ಸ್ಟೋರಿನೂ ಹೇಳ್ಬಿಡ್ತೀನಿ ನಿಮಗೆ. ಆ್ಯಕ್ಚುಲಿ ಆ ಮಾಂಗಲ್ಯ ಸರ ನಂದಲ್ಲ, ನಮ್ಮ ಅತ್ತೆದು. ಅಂದರೆ ನನ್ನ ಮದುವೆ ಟೈಮಲ್ಲಿ ಏನಾಗಿತ್ತು ಅಂದರೆ, ನಾನು ಮದುವೆ ಆಗಬೇಕಾದ್ರೆ ನನ್ನ ಹಸ್ಬೆಂಡ್ಗೆ ಕೇಳಿದ್ದೆ, ಡೈರೆಕ್ಟಾಗಿ ಕೇಳಿದ್ದೆ, ನನಗೆ ಮಾಂಗಲ್ಯ ಚೈನ್ ಮಾಡಿಸ್ಕೊಡಿ ಮದುವೆಗೆ ಅಂತ ಹೇಳ್ಬಿಟ್ಟು. ಅಂದರೆ ನಾವು ಒಂದೇ ಮನೆಗೆ ಅಕ್ಕ ತಂಗಿನ ಅಣ್ಣ ತಮ್ಮಂಗೆ ತಂದ್ಕೊಂಡಿರೋದಲ್ವಾ. ಸೊ ಹಂಗಾಗಿ ನಮ್ಮ ಅಕ್ಕನ ಮದುವೆ ಆದ ತಕ್ಷಣವೇ ಏನು ಮಾಡಿಬಿಟ್ರು ಅಂದರೆ, ಒತ್ತಾಯ ಮಾಡಿಬಿಟ್ರು ನನ್ನ ಹಸ್ಬೆಂಡ್ ಮನೆಯವರು, ಮದುವೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಮ್ಮ ಹತ್ರ ದುಡ್ಡು ಇರಬೇಕಲ್ವ ಮದುವೆ ಮಾಡ್ಕೊಡೋಕ್ಕೆ. ಒಬ್ಳನ್ನ ಮದುವೆ ಮಾಡಿಕೊಟ್ಟಿದ್ದೀವಿ, ನಮಗೇನೂ ಇಲ್ಲ ದುಡ್ಡು. ಸೊ ಹಂಗಾಗಿ ಹಾಕೊಳಕ್ಕೆ ಒಂದು ಕೊಳ್ಚೈನೂ ಇತ್ತೇನಪ್ಪ ಅಷ್ಟೇ, ಇನ್ನೇನೇನೂ ಇಲ್ಲ, ಒಂದು ಉಂಗುರ ಇಲ್ಲ, ಓಲೆ ಇಲ್ಲ, ನನ್ನ ಹತ್ರ ಏನೂ ಇಲ್ಲ. ನಾನು ಏನು ಮಾಡಿಸ್ಕೊಳಕ್ಕೂ ಇಂಟ್ರೆಸ್ಟ್ ಇಲ್ಲ, ಆ್ಯಂಡ್ ದುಡ್ಡು ಇರಲಿಲ್ಲ ನನಗೆ ಅವಾಗ. ಹಂಗಾಗಿ ಏನು ಮಾಡ್ಬಿಟ್ಟು ಇವ್ರಿಗೆ ಕೇಳಿದೆ. ಸೊ ಇವ್ರ ಪಾಪ ಒಂದು ಮಾತು ಹ್ಞೂ ಏನೋ ಹೇಳಲಿಲ್ಲ, ಅಥವಾ ಇಲ್ಲ ಅಂತಲೂ ಅನ್ನಲಿಲ್ಲ. ಸೊ ನಾನು ಇವತ್ತು ಕೇಳಿದೆ, ಬೆಳಿಗ್ಗೆ ಆಗೋ ಅಷ್ಟರಲ್ಲಿ, ಅಂದರೆ ನಾನು ಬಂದು ಹೋಗಿ ಮಾಡ್ತಾ ಇದ್ದೆ ಇವ್ರ ಮನೆಗೆ. ಅಂದರೆ ನನ್ನ ಅಕ್ಕನ್ನೇ ಅಲ್ವಾ ಕೊಟ್ಟಿದ್ದಿದ್ದು ಈ ಮನೆಗೆ. ಸೊ ಹಂಗಾಗಿ ನಾನು ಬರ್ತಾ ಇದ್ದೆ. ಸೊ ಬಂದಿದ್ದಿನ ಎಲ್ಲರೂ ಮುಂದೆನೇ 2 ಲಕ್ಷ ರೂಪಾಯಿ ತೊಗೊಬಂದು ನನಗೆ ಕೈ ಕೊಟ್ಟರು. ತುಂಬ ಖುಷಿ ಆಗೋಯ್ತು ನನಗೆ. ಆ್ಯಕ್ಚುಲಿ ಅವಾಗೆಲ್ಲ 1 ಲಕ್ಷ ದುಡ್ಡು ನೋಡೋದು ಅಂದರೆ ನಾನು ನೋಡೇ ಇರಲಿಲ್ವೇನಪ್ಪ ಜೀವನದಲ್ಲಿ. ಚಿಕ್ಕದ್ರಿಂದ ತುಂಬ ಬಡಸ್ತಿಂದಲೇ ಬೆಳೆದಿದ್ದು. ಸೊ ಅವಾಗ ಏನಾಯಿತು ಅಂದರೆ, ನಮ್ಮ ಅತ್ತೆ ಇದ್ದವರು, ಇದೇನಪ್ಪ ಅನಿತಾ ಈ ಸ್ಟೋರಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ, ಖಂಡಿತ ಇದ್ರದ್ದು ಗ್ರಾಮು ಹೇಳ್ತೀನಿ. ಬಟ್ ನನ್ನ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಯಾಕೆಂದರೆ ಎಷ್ಟೋ ಜನಗಳಿಗೆ ಇದೊಂದು ಆಸೆ ಇರುತ್ತೆ, ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು. ನನ್ನ ಕತೆ ಹಿಂಗಾಯಿತು. ಸೊ ಅವ್ರು ಏನು ಮಾಡಿದ್ರು ಅಂದರೆ, ಆ ದುಡ್ಡನ್ನ ಇಸ್ಕೊಂಡ್ರು. ನಿನಗೆ ನಂದೇ ಮಾಂಗಲ್ಯ ಚೈನ್ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನಾನು ಅಷ್ಟೊಂದು ಕೇಳೋಕ್ಕೆ ಟ್ರೈ ಮಾಡಲಿಲ್ಲ. ಯಾಕೆ ಏನು ಅಂದರೆ, ಅವ್ರದ್ದೇನೋ ಪರ್ಸ್ನಲ್ ರೀಸನ್ಸ್ ಇರ್ತಾವಲ್ವ, ಅವ್ರ ಮನೇಲೂ ಏನೇನೋ ರೀಸನ್ಸ್ ಇರ್ತವೆ. ಅಂದರೆ ನನ್ನ ಹಸ್ಬೆಂಡ್ ಮನೇಲಿ ಇದು ಹಾಕೋ ನೀನು, ಈ ದುಡ್ಡನ್ನ ನಮ್ಗೇನಕ್ಕೋ ಯೂಸ್ ಇದೆ ಕೊಡು ಅಂತ ಹೇಳಿದ್ರು. ನಾನು ಕೊಟ್ಬಿಟ್ಟು ಏನು ಮಾಡ್ಬಿಟ್ಟೆ ಅಂದರೆ, ಆ 2 ಎಳೆ ಮಾಂಗಲ್ಯ ಚೈನ್ ನಮ್ಮ ಅತ್ತೆದೇ ಇಷ್ಟು ದಿನ ನಾನು ಹಾಕಿದ್ದಿದ್ದು. ಆದರೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಕೊರಿತಿತ್ತು ನನಗೆ. ಅಂದರೆ ಒಂದು ಸ್ವಲ್ಪ ಬೇಜಾರು. ಅಂದರೆ ರಿಲೇಟಿವ್ಸ್ಗೆಲ್ಲ ಗೊತ್ತಿತ್ತಲ್ವಾ ಇದು, ಅಂದರೆ ಶಮಂತ್ ಅವ್ರ ತಾಯಿದು ಅಂತ ಹೇಳ್ಬಿಟ್ಟು ಒಂದೊಂದ್ಸತಿ ಬೇಜಾರಾಗ್ತಿತ್ತು. ಇದು ಪುಷ್ಪ ಮುಂದಲ್ವಾ ಅಂತ ಹೇಳಿ ಕೇಳಿದಾಗ, ಮದುವೆ ಆಗಿ ಫಸ್ಟ್ ನಾನು ಮಾಡಿದ್ದೇನು ಅಂದರೆ, ನನ್ನ ಹಸ್ಬೆಂಡ್ಗೆ ಫಸ್ಟ್ ಅತ್ತೆಗೆ ಮಾಂಗಲ್ಯ ಚೈನ್ ಮಾಡಿಸ್ಕೊಟ್ಬಿಡಿ ಅಂತ ಹೇಳ್ಬಿಟ್ಟು. ಅಥವಾ ಇವ್ರಿಲ್ಲ ನೀನೇ ವಸ್ತು ಮಾಡಿಸ್ಕೊ, ಇಲ್ಲಾಂದ್ರೆ ಅವ್ರಿಗೆ ಕೊಡು ಅಂತ ಹೇಳೋದು. ಮತ್ತೆ ಈಗ ನಾನು ಅವ್ರ ಹತ್ರ ಇಸ್ಕೊಂಡು ಅದನ್ನು ನಾನು ಸ್ವಲ್ಪ ದಿನ ವೇರ್ ಮಾಡಿ ಕೊಡೋದು ಏನು ಚೆನ್ನಾಗಿರುತ್ತೆ, ಬೇಡ ಅವ್ರಿಗೆ ಕೊಟ್ಬಿಡೋಣ, ವಸ್ತು ಮಾಡಿಸ್ಕೊಟ್ಬೇಡ, ಅದು 2 ಎಳೆನೇ ಕೊಟ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಮದುವೆ ಒಂದು 3 ತಿಂಗಳಿಗಾರಿ ಮಾಡಿಸ್ಕೊಂಡಿತ್ತು. ನಾವು 3-4 ತಿಂಗಳಿಗೆ ಅನಿಸುತ್ತೆ. ಸೊ ಅವಾಗೆಲ್ಲ ದುಡ್ಡಿಗೆ ತುಂಬ ಕಷ್ಟ ಬಿಡಿ. ಒಂದು 4 ತಿಂಗಳು ಅಂದ್ಕೊಳ್ಳಿ. ಆಗ ನನ್ನ ಹಸ್ಬೆಂಡ್ ಚೀಟಿ ಹಾಕಿ ಆ ದುಡ್ಡನ್ನ ಎತ್ಕೊಂಡ್ಬಂದು, ನಾನು ನನ್ನ ಹಸ್ಬೆಂಡೇ ಹೋಗಿ ಈ ಮಾಂಗಲ್ಯ ಚೈನ್ ಮಾಡಿಸಿದ್ನಲ್ಲ ಅವ್ರ ಹತ್ರನೇ ಹೋಗಿ ಹಿರಿಸಾವನೇಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು 40 ಗ್ರಾಮ್ಗೆ ಹೇಳಿದೆ. ಅವ್ರು 40 ಗ್ರಾಮಿಗೆ ಅಲ್ವಾ ನನಗೆ ಕೊಟ್ಟಿದ್ದು, ನಾನು 40 ಗ್ರಾಮ್ಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ ಮಾಡೋದಕ್ಕೆ. ಅದು ಸ್ವಲ್ಪ ಆಚೆ ಈಚೆ ಆಗುತ್ತೆ ಅಲ್ಲ, ಒಂದು 5-6 ಗ್ರಾಮ್ಸ್ ಜಾಸ್ತಿ ಆಯಿತು, ತೊಂದರೆ ಇಲ್ಲ. ಸೊ ತುಂಬ ದಪ್ಪದಾಗೆ ಮಾಡಿಸ್ಕೊಟ್ವಿ ನಾವು ಅವರಿಗೆ. ಏನೋ ಒಂಥರ ಅವತ್ತಿಂದ ನೆಮ್ಮದಿ ಇತ್ತು. ಆದರೂ ಎಲ್ಲೋ ಒಂದು ಕಡೆ ಯಾರಾದರೂ ಇದು ನಿಮ್ಮ ಅತ್ತೆದಲ್ವಾ ಅಂತ ಕೇಳಿದಾಗ ಬೇಜಾರಾಗೋದು. ಸೊ ಹಂಗಾಗಿ ಇಷ್ಟು ದಿನ ತೊಳ್ಕೊಂಡು ಬಂದೆ. ದುಡ್ಡೆಲ್ಲ ಇರಬೇಕಲ್ವ ನಮ್ಮ ಹತ್ರ, ಅದು ಹಾಕಿ ಬೇರೆದು ಮಾಡಿಸ್ಬೇಕು ಅಂದರೆ. ಸೊ ಇಷ್ಟು ದಿನ ಆದಮೇಲೆ ನಾನು ಸ್ವಂತವಾಗಿ ಕಷ್ಟಪಟ್ಟು ದುಡ್ದು 40 ಗ್ರಾಮ್ ಇದ್ದಿದ್ದು ಮಾಂಗಲ್ಯ ಚೈನ್ನ ಇದನ್ನು 80 ಗ್ರಾಮಿಗೆ ನಾನು ಮಾಡಿಸ್ಕೊಂಡಿದ್ದೀನಿ. ಹೌದಾ ಶಮಂತ್ ಅವರೇ? 1% ಸುಳ್ಳು ಹೇಳಿಲ್ಲ ಅಲ್ಲ ನಾನು ಸುಳ್ಳು ಹೇಳೋದು ಇಲ್ಲ. ನನ್ನ ಹಸ್ಬೆಂಡಿಗೆ ಚೆನ್ನಾಗಿ ಗೊತ್ತು. ಸೊ ಇದು 80 ಗ್ರಾಮ್ ಇದೆ, ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ 100 ಗ್ರಾಮ್ ಮಾಡಿಸ್ಕೋಬೇಕು ಅಂತ ಕನಸಿತ್ತು. ಬಟ್ 80 ಗ್ರಾಮ್ ಯಾಕೆ ಮಾಡಿಸ್ತೆ ಅಂತಂದರೆ, ಸದ್ಯದಲ್ಲೇ ಒಂದು ಸೈಟ್ ತಗೊತಾ ಇದ್ದೀನಿ, ಮನೆ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಇದೆ ಇನ್ನೊಂದು. ಸೊ ಹಂಗಾಗಿ ಸ್ವಲ್ಪ ದುಡ್ಡು ಅದ್ರ ಕಡೆ ಜಾಸ್ತಿ ಹೋಗ್ತಾ ಇರೋದ್ರಿಂದ, ಸೊ ಬೇಡ 100 ಗ್ರಾಮ್ಗೆ ಈಗ ತಾನೇ ಏನೇನೋ ಬೇರೆ ಒಡವೆ ಬೇರೆ ಮಾಡಿಸಿದ್ದೀನಲ್ಲ ಅಂತ ಅಂದ್ಬಿಟ್ಟು 100 ಗ್ರಾಮ್ ಅಂದ್ಕೊಂಡಿದ್ದಳು. ಬೇಡ 20 ಗ್ರಾಮ್ ಕಡಿಮೆ ಮಾಡಿಬಿಡೋಣ, ಇವತ್ತಿನ ರೇಟ್ ಎಷ್ಟೊಂದಿದೆ ಅಲ್ವಾ. ಸೊ ಹಂಗಾಗಿ 40 ಗ್ರಾಮ್ ಹಾಕ್ಬಿಟ್ಟು ಇನ್ನು 40 ಗ್ರಾಮಿಗೆ ಎಕ್ಸ್ಟ್ರಾ ನಾನು ದುಡ್ಡು ಕೊಟ್ಬಿಟ್ಟು ಇದನ್ನು 80 ಗ್ರಾಮಿಗೆ ಮಾಡಿಸ್ಕೊಂಡಿದ್ದೀನಿ. 80 ಗ್ರಾಮ್ಸ್ ಇದೆ. ಸೊ ನಿಮ್ಗೆ ಏನಾದರೂ ಈ ಡಿಸೈನ್ ಇಷ್ಟ ಆಯಿತು ಅಂತಂದರೆ
60 ಗ್ರಾಮ್ಸಿಂದನೂ ನೀವು ಎರಡೆಳೆ ಮಾಡಿಸ್ಕೋಬೋದು. ಆ್ಯಂಡ್ ತುಂಬ ದಪ್ಪದಾಗಿ ಬರುತ್ತೆ ಅಲ್ವೇನ್ರಿ. ಬೇರೆ ಡಿಸೈನ್ಗೆ ಕಂಪೇರ್ ಮಾಡಿದ್ರೆ ಈ ಡಿಸೈನ್ ತುಂಬ ದಪ್ಪ ಬರುತ್ತೆ. ಸೊ ಇದು ಯಾರು 80 ಗ್ರಾಮ್ ಅಂತ ಅನ್ನೋದೇ ಇಲ್ಲ, ಅಷ್ಟು ದೊಡ್ಡದಾಗಿದೆ. ಒಂದು ಹೆಚ್ಚು ಕಡಿಮೆ 100 ಗ್ರಾಮ್ ಮೇಲಿದೆ ಅನ್ನೋ ಥರನೇ ಕಾಣಿಸುತ್ತೆ. ಸೊ ವಿಡಿಯೋದಲ್ಲಿ ನೀವೇನು ನೋಡ್ತೀರಾ ಅಲ್ವಾ, ಇದಕ್ಕಿಂತನೂ ರಿಯಲ್ ಆಗಿ ತುಂಬ ದಪ್ಪ ಬಂದಿದೆ, ತುಂಬ ಚೆನ್ನಾಗಿದೆ. ಓಕೆನಾ. ಆ್ಯಂಡ್ 916 ನಾನು ಮಾಡಿಸ್ಕೊಂಡಿರೋದು, KDM ಅಲ್ಲೇನು ಮಾಡಿಸ್ಕೊಳ್ಳಿಲ್ಲ. ಮುಂಚೆ ಇದ್ದಿದ್ದು KDM. 916 ಆದರೆ ಯಾವಾಗಲೂ ಅದೇ ರೇಟ್ ಇರುತ್ತಲ್ವಾ, ನಾವು ಮುಂದೆ ಏನಾದರೂ ಫ್ಯೂಚರಲ್ಲಿ ಕೊಡ್ತೀವಿ ಮಾಡ್ತೀವಿ ಅಂತ ಅಂದರೆ. ಸೊ ಹಾಗಾಗಿ 916 ಮಾಡಿಸ್ಕೊಂಡಿದ್ದೀನಿ. ಸೊ ಹಾಲ್ಮಾರ್ಕ್ 916 ಮಾಡಿಸ್ಕೊಂಡ್ರೆ ಇವತ್ತಿನ ಕಾಲದಲ್ಲಿ ಬೆಟರ್ ಅಂತಲೇ ಹೇಳ್ಬೋದು. ಹೋಪ್ ನಿಮಗೆ ನನ್ನ ಸ್ಟೋರಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ತುಂಬ ಬಡತನದಲ್ಲಿ ಬೆಳೆದಂಥ ಹುಡುಗಿ ನಾನು. ಸೊ ಇವತ್ತು ನೆನ್ಪು ಮಾಡಿಕೊಂಡ್ರೆ ಏನೋ ಒಂಥರ ನನಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇರುತ್ತೆ. ಇಲ್ಲ, ನಾನು ಕಷ್ಟಪಡ್ತಾ ಇದ್ದೀನಿ, ದುಡಿತಿದ್ದೀನಿ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ನನ್ನ ಹಸ್ಬೆಂಡ್ ಹೇಳಿದ್ರು, ಅದನ್ನು 40 ಗ್ರಾಮ್ಗೆ ಹಾಕ್ಬಿಟ್ಟು ನಿನಗೆ 60 ಗ್ರಾಮ್ಸಿಗೆ ನಾನು ಕೊಡಿಸ್ತೀನಿ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು. ರೀಸೆಂಟಾಗೂ ಹೇಳಿದ್ರಿ ಅಲ್ವಾ ಶಮಂತ್ ಅವರೇ. ಸೊ ಇನ್ನೇನು ಪಾಪ ಅವ್ರು ತೆಕ್ಕೊಡ್ತಿದ್ರು ನನಗೆ. ಸೊ ನಾನು ದುಡಿತಾ ಇದ್ದೀನಿ ಅಲ್ವಾ. ಸೊ ಹಂಗಾಗಿ ಮುಂಚೆಯಿಂದನೂ ಅವ್ರು ನನಗೆ ತುಂಬ ಒಡವೆ ಅದು ಇದು ಮಾಡಿಸ್ಕೊಂಬರ್ತಾ ಇದ್ರು. ಹಂಗಾಗಿ ಯಾಕೆಂದರೆ ಮದುವೆ ಟೈಮಲ್ಲಿ ನನ್ನ ಹತ್ರ ಏನೂ ಇರಲಿಲ್ಲ, ನಮ್ಮ ಮನೆಯಿಂದನೂ ನಾನೇನು ತೊಗೊಂಬರಲಿಲ್ಲ. ಸೊ ಸಡನ್ ಅಂತ ಮದುವೆ ಫಿಕ್ಸ್ ಆಗಿರೋದ್ರಿಂದ ಹಂಗಾಗಿ ಇವರೇ ಅದು ಇದು ಒಂಚೂರು ನೆಕ್ಲೇಸು, ದುಡ್ಡಿದ್ದಾಗ ಲಾಂಗಾರ ಈ ಥರ ಮಾಡಿಸ್ತಿದ್ರು. ಈಗಲೂ ನಾನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಇನ್ಮೇಲೆ ಅವ್ರ ಹತ್ರ ದುಡ್ಡು ಹಾಕ್ಸೋದು ಬೇಡ ಅಂದ್ಬಿಟ್ಟು ಸೊ 40 ಗ್ರಾಮ್ದು ಅವ್ರದ್ದೇ ದುಡ್ಡು, ಅಂದರೆ ಅವ್ರ ತಾಯಿಗೂ ನಮ್ಮ ಅತ್ತೆಗೂ ಅವರೇ ಮಾಡಿಸ್ಕೊಟ್ಟಿದ್ದಂತೆ 40 ಗ್ರಾಮು, ಅವ್ರದ್ದು ನನ್ನ ಗಂಡಂದೇನೆ. ಈಗ ಮತ್ತೆ ನಾನು ದುಡ್ಡು 40 ಗ್ರಾಮ್ಗೆ ಹಾಕ್ಬಿಟ್ಟು 80 ಗ್ರಾಮಿಗೆ ಮಾಡಿಸ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಮಾಂಗಲ್ಯ ಚೈನ್ ಸ್ಟೋರಿ. ಓಕೆನಾ. ಆ್ಯಂಡ್ ಇಂಚಸ್ ಕೇಳ್ತೀರಾ, 24 ಇಂಚಸ್ ಇದೆ. ಸ್ವಲ್ಪ ಲೆಂತಿಯಾಗಿ ಇಷ್ಟಪಡ್ತೀನಿ ನಾನು, ಉದ್ದವಾಗಿರಬೇಕು. ತುಂಬ ಜನ ಇದೇನು ಇಷ್ಟು ಉದ್ದ ಅಂತಾರೆ, ನನಗೆ ಅದೇ ಇಷ್ಟ. ನಮ್ಮ ಹಸ್ಬೆಂಡ್ಗಂತೂ ಇನ್ನೂ ಇಷ್ಟ. ಸೊ ಹಂಗಾಗಿ ಇದನ್ನು ಮಾಡಿಸಿದ್ದೀನಿ. ಇನ್ನೂ ಜಗಿಯುತ್ತೆ ನನಗೆ, ಆಗ ಇನ್ನೂ ಇಷ್ಟ. ಇನ್ನೂ ಕೆಳಗಡೆ ಬಂದರೆ ಒಟ್ಟಾರೆ 24 ಇಂಚ್ ಇದೆ. ಆ್ಯಂಡ್ ಈ ವಿಡಿಯೋ ಶೂಟ್ ಮಾಡಿನೇ 1 ತಿಂಗಳಾಗಿದೆ. ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬಿಕಾಸ್ ನಮ್ಮದೇ ಆದಂಥ ಪರ್ಸ್ನಲ್ ರೀಸನ್ಸ್ ಇರುತ್ತೆ ಆ್ಯಂಡ್ ನಮಗೂ ಪರ್ಸ್ನಲ್ಸ್ ವರ್ಕ್ ಇರುತ್ತೆ. ಸೊ ಹಂಗಾಗಿ ಡಿಲೇ ಆಯಿತು. ನಂದೊಂದು ಸೈಟ್ ರಿಜಿಸ್ಟ್ರೇಷನ್ ಇತ್ತು, ಅಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಒಂದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿ ಇಷ್ಟು ದಿನ ಸರಿಯಾಗಿ ವಿಡಿಯೋನು ನಾನು ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಒಂದು 12 ದಿನನೇ ಆಯಿತು ಅನಿಸುತ್ತೆ ವಿಡಿಯೋ ಪೋಸ್ಟ್ ಮಾಡಿ ಪುಣ್ಯ ಶಮನ್ ಚಾನಲ್ಗೆ. ಸೊ ಇನ್ನು ಮುಂದೆ ಆದಷ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ಸ್ಯಾರಿ ಮತ್ತು ಬ್ಲೌಸ್ ಬಗ್ಗೆ ಈಗ ಆಲ್ರೆಡಿ ಹೇಳಿದ್ದೀನಿ, ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.